Welcome, guys. As you people have the English exam very shortly, so guys, I am coming up with a wonderful study planner for you people for the next 3 days. How you have to plan based on the marks, guys. I would like to tell you from Dr. Naveen Narayan myself. So, and along with the physics wala, if you follow each and every video, guys, trust me, out is guaranteed, guys. This is the for sure commitment that I am going to give you. Okay, let us not waste the time. So guys, ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ 3 days ಏನಿದೆ ನಮಗೆ ಇಂಗ್ಲೀಷ್ ಓದೋಕ್ಕೀಗ, ಸೊ ಅದರದೊಂದು ಪ್ಲ್ಯಾನನ್ನು ಹಾಕಿದ್ದೀನಿ. ಸೊ ಆ ಪ್ಲ್ಯಾನ್ ಪ್ರಕಾರ ನೀವು ಓದಿದ್ರೆ ಪಕ್ಕಾ ನಿಮಗೆ ಔಟ್ ಬೀಳೋದು ಮಾತ್ರ ಗ್ಯಾರಂಟಿಡ್. ಸೊ ಗೈಸ್, ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. ಸೊ ಇಲ್ಲಿ ನೋಡಿ, ಫಸ್ಟು ಡೇ 1 ನೀವೇನೇನು ಮಾಡಬೇಕು ಅನ್ನೋದನ್ನು ನಾನು ಹಾಕಿದ್ದೀನಿ, ವಿತ್ ಟೈಮ್ ಹಾಕ್ಕೊಟ್ಟಿದ್ದೀನಿ. ಸೊ ದ್ಯಾಟ್ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಿಬಿಡುತ್ತೆ ಯಾವುದನ್ನು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸಿಗೆ ಅದು ಯೂಸ್ ಆಗುತ್ತೆ ಅಂಥೇಳಿ. ಸೊ ಗೈಸ್, ಯು ಕ್ಯಾನ್ ಸಿ English 3 days ultimate plan. So this is the ultimate plan, guys. If you follow this, for sure you are going to get out marks. So first one, ಸೊ ಟೈಮ್ ನೋಡಿ ಹಾಗೂ ಟಾಪಿಕ್ ನೋಡಿ, ಅದರದ ವೇಟೇಜ್ ಆಫ್ ದ ಮಾರ್ಕ್ಸ್ ಏನಿದೆ ಬ್ಲೂ ಪ್ರಿಂಟ್ ಮೇಲೆ, ಅದರ ಪ್ರಕಾರವಾಗಿ ನೀವು ಓದಿದ್ರೆ ಪಕ್ಕ ಯು ವಿಲ್ ಸ್ಕೋರ್ ವಂಡರ್ಫುಲ್ ಮಾರ್ಕ್ಸ್, ಗೈಸ್. ಸೊ ನೋಡಿ, ಬೆಳಗ್ಗೆ 6 ರಿಂದ 7 ಗಂಟೆ ಡೇ 1. ಓಕೆ, ಡೇ 1ಗೆ ಮಾತಾಡ್ತಾ ಇದ್ದೀನಿ ನಾನು, ಯಾಕಂದರೆ ನಮ್ಗೆ 3 ದಿವಸ ಇದೆಯಲ್ಲ ಇಂಗ್ಲೀಷ್ ಓದೋಕ್ಕೆ. 28th, 1st ಆ್ಯಂಡ್ 2nd 3 ದಿವಸ ಇದೆ, ರೈಟ್. ಸೊ ಹಾಗಾಗಿ 6 ರಿಂದ 7 ಗಂಟೆ ಫಸ್ಟ್ ಏನು ಮಾಡಿ ನೋಡಿ, ಬೇಸ್ಡ್ ಆನ್ ದಟ್ ಮಾರ್ಕ್ಸ್ ವೇಟೇಜ್ ನಾನು ನಿಮಗೆ ಆ ಟಾಪಿಕನ್ನು ಓದೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಂದು 1 hour ತನಕ ಸನ್ನಿ ಮಾರ್ನಿಂಗ್ ಅಂತ ಏನು ನಿಮಗೆ ಟಾಪಿಕ್ ಇದೆ ಅದನ್ನು ಓದಿ, ಅದರಲ್ಲಿ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಏನೇನಂತಂದರೆ ಸಮರಿಯನ್ನು ಫೋಕಸ್ ಮಾಡಿ ಇದರದ್ದು. ಆ್ಯಂಡ್ 1 mark, 3 mark ಹಾಗೂ 4 markಗೆ ಈ ಒಂದು ಏನು ನಮಗೆ ಟಾಪಿಕ್ ಇದೆ, ಪದ್ಯ ಇದೆ, ಇದರಿಂದ ನಿಮಗೆ ಕ್ವಶನ್ಗಳು ಬರೋಕ್ಕಿದೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಗೈಸ್. ಇಫ್ ಯು ಫಾಲೋ ದಿಸ್ properly, you can wonderfully score very good marks. So now this is first thing. Second, 7 to 7:30 ಏನು ಮಾಡಿ, go to the Romeo and Juliet, right? So we already know that the poem was so interesting, right? ನಿಮಗೆಲ್ಲರಿಗೂ ತುಂಬ ಇಷ್ಟನೂ ಹೌದು ರೋಮಿಯೋ ಜೂಲಿಯೆಟ್ಟು. ಸೊ ಇದರಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು 1 and 2 marks ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಷ್ಟೇ ವೇಟೇಜ್ ಇದೆ, ಅಷ್ಟನ್ನೇ ಫೋಕಸ್ ಮಾಡಿ. ಸೊ ಅದಾದಮೇಲೆ 7:30 to 8:30 AM. ಓಕೆ, ಸೊ 2 ಡಿಯರ್ ನಿಮ್ಮ ಕಡೆ ನಿಮಗೇನಿದೆ ಇದನ್ನು ಟಚ್ ಮಾಡಿ. ಸೊ ಇದರಲ್ಲಿ ನಿಮಗೆ 1 mark ಆ್ಯಂಡ್ 4 mark ಕ್ವಶನ್ ಬರುತ್ತೆ. ಸೊ ಆ ಒಂದು ಕ್ವಶನ್ಸ್ಗಳನ್ನು ಮಾತ್ರ ಇಲ್ಲಿ ಓದ್ಕೊಳ್ಳಿ, ಗೊತ್ತಾಗ್ತಾ ಇದೆಯಾ? ಸೊ ಇದಾದ ಮೇಲೆ ಮುಂದೆ ಬನ್ನಿ 8:30 to 9:15 AM. ಸೊ ದ ವೋಟರ್ ಅಂತ ಒಂದು ನಿಮಗೆ ಟಾಪಿಕ್ ಇದೆ. ಸೊ ಈ ಟಾಪಿಕನ್ನು ಟಚ್ ಮಾಡಿ. ಸೊ ಅಲ್ಟಿಮೇಟ್ ಥೀಮ್ ಏನಿದೆ ಇದರಲ್ಲಿ, ಆ ಥೀಮನ್ನು ಒಂದು ಸಲ ಗೋತ್ರೂ ಮಾಡಿಕೊಂಡು 4 mark ಆನ್ಸರ್ಸ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಬರೀ ಈ ಒಂದು ಟಾಪಿಕ್ನಿಂದ. ಅಷ್ಟೇ ಸಾಕು, ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟ ಆಯಿತಾ? ಇದಾದಮೇಲೆ ಬನ್ನಿ 9:15 10 AM ತನಕ. ಓಕೆ, ಸೊ ವೇರ್ ದೇರ್ ಈಸ್ ಅ ವೀಲ್ ಅಂತ ನಿಮಗೊಂದು ಪಾಠ ಇದೆಯಲ್ಲ, ಟಾಪಿಕ್ ಇದೆಯಲ್ಲ, ಸೊ ಅದನ್ನು ಟಚ್ ಮಾಡಿ. ಸೊ ಇದರಲ್ಲಿ ನಿಮಗೆ 1 and 4 mark ಕ್ವಶನ್ಸ್ಗಳು ಬರುತ್ತೆ. ಸೊ 1 mark ಕ್ವಶನ್ಸ್ಗಳ ಪಾಠದ ಹಿಂದೆ ಇರುವಂಥದ್ದನ್ನೇ ನೀವು ಏನು ಮಾಡಿ, 1 mark ಕ್ವಶನ್ ಅಷ್ಟು ಒಂದು ಸಲ ಗೋತ್ರೂ ಮಾಡಿ, ಹಾಗೂ 4 mark ಕ್ವಶನ್ಸ್ಗಳನ್ನು ಅಷ್ಟು ಗೋತ್ರೂ ಮಾಡಿ. ಅಥವಾ if you have any other sources, so from that also you can go through these proper videos. Okay, proper question and answers. Okay, then come to the next one. Evening 5 to 6 PM ಏನು ಮಾಡಿ, ವಾಟರ್ ಅಂತ ನಿಮ್ಗೆ ಇದೆಯಲ್ಲ ಅದನ್ನು ಗೋತ್ರೂ ಮಾಡಿ. ಎವ್ರಿಥಿಂಗ್ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಇದೆಯಲ್ಲ, ಸೊ ಅದನ್ನು ನೀವೇನು ಮಾಡಿ ಟಚ್ ಮಾಡಿ. ಸೊ ಇಲ್ಲಿ 3 and 4 marks ಕ್ವಶನ್ಗಳು ಕಂಪ್ಲೀಟಾಗಿ ಫೋಕಸ್ ಮಾಡಿ ಈ ಒಂದು ಟಾಪಿಕ್ನಲ್ಲಿ. ದೆನ್ ಇದಾದಮೇಲೆ 6 to 7 ಏನು ಮಾಡಿ ಗೊತ್ತಾ, ಮಾರ್ನಿಂಗ್ ಬೆಳಗ್ಗೆಯಿಂದ ಡೇ 1ಗೆ ಏನೇನು ಮಾಡಿದಿರಲ್ಲ, ಸೊ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಅ ಕ್ವಿಕ್ ರಿವಿಷನ್. This is very important, guys. Again and again you have to revise the things, because how many times you revise, that much of perfect you will be in that particular topic. ಗೊತ್ತಾಯ್ತಾ? ಸೊ ವಾಟ್ ಎವರ್ ಯು ಹ್ಯಾವ್ ರೆಡ್ from the morning, so you go through once again, and in the evening you can have a quick revision of these things once again. So then what you can do, write 5 answers from your memory. So if you want, what you can do, you can have a take a paper and pen or a book and pen, then you start writing out those answers if you have time, or if you are interested to write and see like ನಾನು ಯಾವ ಥರ ಬರೀತೀನಿ ಅಂತ ಹೇಳಿ. ಸೊ ನಿಮಗೆ ಏನೇನು ಓದಿದ್ರೆ ಒಂದ್ಸಲ ರಿಪೀಟ್ ಮಾಡಿಕೊಂಡು ಬರುತ್ತೆ ತೆಗೀರಿ. ಸೊ ಇದು
ಕಂಪ್ಲೀಟಾಗಿ ಡೇ 1 ಫೋಕಸ್ ಮಾಡಬೇಕಾಗಿರುವಂತಹ ನಿಮಗೆ ಇರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟ್ರಾಟಜಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಡೇ 1 ಆಯಿತಾ, ಈಗ ಬಿಡಿ, ಡೇ 2ಗೆ ಬನ್ನಿ. ಈಗ ಅಂದರೆ ಇವತ್ತಿಷ್ಟೇ ಮಾಡಿ ಸಾಕು. ಅಂದರೆ ಹೆವಿ ಹೆಕ್ಟಿಕ್ ಮಾಡ್ಕೊಳಕ್ಕೆ ಹೋಗಿ ಹಾಚ್ಪಾಚಲ್ಲಿ ಎಲ್ಲೆಲ್ಲ ಕೆಡಿಸ್ಕೋಬೇಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು ಗೈಸ್, ವಿ ಪೀಪಲ್ ಆರ್ ಟೇಕಿಂಗ್ so much of efforts, putting so much of efforts for you people to show the righteous path also. So make sure that guys, whatever the videos that we are doing ಫ್ರಮ್ ದ ಫಿಸಿಕ್ಸ್ ವಲ್ಲ, ನಮಗೆ ರುದ್ರತಾಂಡವ ಅಂತ ಸೆಷನ್ ಬೇರೆ ಇದೆ. ಸೊ ಅವೆಲ್ಲವನ್ನೂ ಸಹ ಗಮನಿಸ್ತಾ ಇರಿ. ಸೊ ನಿಮಗೆ ನಾನು ಪ್ರತಿಯೊಂದನ್ನು ಹೇಳ್ತೀನಿ, ಫಸ್ಟಿಂದ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ಡಿಫ್ರೆಂಟ್ ಆಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲ ಕ್ವಶನ್ ಆನ್ಸರ್ಸ್ಗಳು, ಎಲ್ಲ ಪಾಠಗಳು ಎಲ್ಲವನ್ನು ಟಚ್ ಮಾಡ್ತಾ ಹೋಗ್ತೀನಿ. ಸೊ ಇದು ನಿಮಗೆ ಬರೀ ಜಸ್ಟ್ ಆಸ್ ಅ ಪ್ಲ್ಯಾನ್ ಐ ಆಮ್ ಗಿವಿಂಗ್ ಯು ದಿಸ್. ನಾವು ಕಮ್ ಟು ದ ಡೇ 2. ಓಕೆ, ಅಂದರೆ ನಾಳೆ ನೀವೇನು ಮಾಡ್ಬೋದು? ಸೊ ಟೈಮ್ ನೋಡಿ. ಸೊ ಟೈಮ್ 6 to 7 ಅಗೇನ್, ಬೆಳಗ್ಗೆ ಇನ್ ದ ಮಾರ್ನಿಂಗ್. So take with the topic when you are old. Take this after that. In this, no, you have to focus majorly upon 3 mark questions only. So 3 mark questions ಏನೇನು ಬಂದಿದೆ ಅದನ್ನು ನೀವು ಒಂದ್ಸಲ ಗೋತ್ರೂ ಮಾಡ್ಕೊಳ್ಳಿ, ಅದನ್ನಷ್ಟೇ ಪ್ರಾಕ್ಟೀಸ್ ಮಾಡಿ, ಬೇರೆ ಏನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಲಾಸ್ಟ್ ಮಿನಿಟಲ್ಲಿ ಏನೇನು ಮಾಡಬೇಕು ಅದನ್ನಷ್ಟೇ ಹೇಳ್ತಾ ಇರೋದು ನಾನು ನಿಮಗೆ. ಡನ್. ಸೊ ಅದಾದಮೇಲೆ 7 to 7:45 ಬನ್ನಿ. ಆನ್ ಚಿಲ್ಡ್ರನ್ನಿಗೆ ಬನ್ನಿ, ಆನ್ ಚಿಲ್ಡ್ರನ್ಗೆ. ಸೊ ಆನ್ ಚಿಲ್ಡ್ರನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ಬೋ ಮತ್ತು ಆ್ಯರೋದ ಕಾನ್ಸೆಪ್ಟ್ ಏನಿದೆ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಗೈಸ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ನಿಮಗೆ. ನೆಕ್ಸ್ಟು ಇದಾದಮೇಲೆ 7:45 to 8:30 AM ಬನ್ನಿ. ಇಲ್ಲಿ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಈ ಒಂದು ಟಾಪಿಕ್ನ ಟಚ್ ಮಾಡಿ. ಪಾಠ ಅಥವಾ ಪದ್ಯ ಅದೇ ಬರುತ್ತಲ್ಲ. ಸೊ ಈ ಒಂದು ಟಾಪಿಕ್ನ ಟಚ್ ಮಾಡಿ. ಇಲ್ಲಿ ಏನು ಮಾಡ್ಕೊಳ್ಳಿ ಮೇಜರ್ ಅಂದರೆ, ಇಲ್ಲಿ ಥೀಮನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ, ಅದರಲ್ಲಿ ಏನಿದೆ ಅಂತೇಳಿ ಅದರ ಥೀಮ್ ಆದಮೇಲೆ ಸೊ 3 ಮಾರ್ಕ್ ಕ್ವಶನ್ಸ್ಗಳನ್ನು ಪ್ರಾಪರಾಗಿ ಟಚ್ ಮಾಡಿ ಅದರಲ್ಲಿ. ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ಪರ್ಫೆಕ್ಟ್ ವಿತ್ ಆಲ್ ದ 3 ಮಾರ್ಕ್ಸ್ ಕ್ವಶನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಓಕೆ, ಸೊ ಆಫ್ಟರ್ ದಿಸ್ ಕಮ್ ಟು ದ ನೆಕ್ಸ್ಟ್ ಒನ್. 8:30 to 9:15 AM ರೈಟ್. ಡೇ 2 ಅಲ್ಲಿ ನಾನು ಮಾತಾಡ್ತಾ ಇರೋದು, ಡೇ 2 ಅಲ್ಲಿ. ಓಕೆ, ಸೊ ಇಲ್ಲಿ ದ ಗಾರ್ಡನರ್. ಸೊ ಟಚ್ ದಿಸ್ ಟಾಪಿಕ್. ठीक है. ಸೊ ಇನ್ ದಿಸ್ ಟಾಪಿಕ್ 1 to 4 ಮಾರ್ಕ್ಸ್ ಇರುತ್ತೆ. ಸೊ 1 and 4 ಮಾರ್ಕ್ಸ್ ಕ್ವಶನ್ಸ್ ಬೋತ್. 1 ಮಾರ್ಕ್ಸದು ಒಂದು ಯಾವ್ಯಾವ ಹಿಂದೆ ಪ್ರೀವಿಯಸ್ ಇಯರ್ಸಲ್ಲಿ ಬಿದ್ದಿದೆ ಅದನ್ನು ನೋಡ್ಕೊಳ್ಳಿ, ಅದನ್ನು ಓದ್ಕೊಳ್ಳಿ. 4 ಮಾರ್ಕ್ಸಲ್ಲಿ ಯಾವ್ಯಾವ ಬಿದ್ದಿದೆ ಅದನ್ನು ನೋಡ್ಕೊಂಡು ಓದ್ಕೊಳ್ಳಿ. ಆ್ಯಂಡ್ ಡೋಂಟ್ ವರಿ, ಅದನ್ನು ನಾನೇ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ, ಅದು ಬರುತ್ತೆ. ಸ್ಟೇ ಟ್ಯೂನ್ಡ್ ವಿತ್ ದ ಫಿಸಿಕ್ಸ್ ವಾಲಾ ಟೀಮ್ ಗೈಸ್, ಆ್ಯಂಡ್ ಸ್ಟೇ ಟ್ಯೂನ್ಡ್ ವಿತ್ ಡಾಕ್ಟರ್ ನವೀನ್ ನಾರಾಯಣ್, ಡಾಕ್ಟರ್ ನವೀನ್ BS. ಐ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ ಎವ್ರಿಥಿಂಗ್ ಗೈಸ್. ಕಮ್ ಟು ದ ನೆಕ್ಸ್ಟ್ ಒನ್. 9:15 to 10 AM ತನಕ ಏನು ಮಾಡಿ, ಟು ದ ಫೂಟ್ ಫ್ರಮ್ ಇಟ್ಸ್ ಚೈಲ್ಡ್ ಅಂತ ಇದೆಯಲ್ಲ, ಸೊ ಅದನ್ನು ಗೋತ್ರೂ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಂಬಲಿಸಮ್ನ ಫೋಕಸ್ ಮಾಡಿ, ಇದರಲ್ಲಿ ಫೋಕಸ್ ಮಾಡಬೇಕಾಗಿರೋದು ನೀವು ಸಿಂಬಲಿಸಮ್ನ. ಓಕೆ, ದೆನ್ ಆಫ್ಟರ್ ದ್ಯಾಟ್ ಕಮ್ ಟು ಈವ್ನಿಂಗ್ 5 to 6 PM ಅಗೇನ್. ಸೊ ಅಂದರೆ ಮಧ್ಯದಲ್ಲಿ ನಿಮ್ಗೆ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ, ನಾನು 10 ಇಂದ 5 ತನಕ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೋಬೋದು ನೀವು. ಡಿಫ್ರೆಂಟಾಗಿ ಏನಾದರೂ ಬೇರೆ ಕೆಲಸ ಮಾಡೋದಿದ್ದರೆ, ಅಥವಾ ಮತ್ತೊಂದು ಸಲ ರಿವಿಷನ್ ಮಾಡೋದಿದ್ದರೆ, ಒಂದು ಸಲ ಗೋತ್ರೂ ಮಾಡೋದಿದ್ದರೆ, ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸೋದಿದ್ರೆ, ವಾಟ್ ಎವರ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ ಗೈಸ್. ಬಟ್ ಐ ವಾಂಟ್ ಯು ಟು ಗಿವ್ ಅ ಪ್ರಾಪರ್ ಫುಲ್ ಪ್ರೂಫ್ ಪ್ಲ್ಯಾನ್ ಇನ್ ವಿಚ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಪ್ರಾಪರ್ಲಿ ಆ್ಯಂಡ್ ಡೂ ಇಟ್ ಆ್ಯಸ್ ಪರ್ ದ ನೀಡ್ ಆಫ್ ದ ಟೈಮ್. ದಟ್ಸ್ ಆಲ್. ಗೆಟಿಂಗ್ ಮೈ ಪಾಯಿಂಟ್? ಕಮ್ ಟು ದ ನೆಕ್ಸ್ಟ್ ಒನ್. ಸೊ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸೊ ಫಸ್ಟ್ ಇದನ್ನು ಮುಗಿಸಿ. ಓಕೆ, ಸೊ ಇದು ಮುಗಿಸಿದ ಮೇಲೆ 2 ಮಾರ್ಕ್ ಮತ್ತು ಥೀಮ್ನ, ಆ ಥೀಮನ್ನು ಫಸ್ಟ್ ಅಧ್ಯಯನ ಮಾಡಿಕೊಂಡು ದೆನ್ 2 ಮಾರ್ಕ್ದು ಏನೇನು ಕ್ವಶನ್ ಇದೆ, ಸೊ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ಯು ಆರ್ ಟಚಿಂಗ್ ಆಲ್ ದೋಸ್ 2 ಮಾರ್ಕ್ ಕ್ವಶನ್ಸ್. ನೌ 6 to 7 PM. ಸೊ ಇನ್ ದಿಸ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಬರ್ತಲ್ಲ, ಸೊ ದ್ಯಾಟ್ ಯು ಹ್ಯಾವ್ ಟು ಫೋಕಸ್ ಅಪಾನ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ದೆನ್ 1 and 3 ಮಾರ್ಕ್ಸ್ ಆನ್ಸರ್ ರೈಟಿಂಗ್. ಓಕೆ, ಸೊ 1 ಮಾರ್ಕಿಂದು ಮತ್ತು 3 ಮಾರ್ಕ್ಸಿಂದು ಬೋತ್ ಯು ಹ್ಯಾವ್ ಟು ಟಚ್ ಇನ್ ದಿಸ್. ದೆನ್ ಆಫ್ಟರ್ ಹ್ಯಾಪ್ನಿಂಗ್ ಆಫ್ ದಿಸ್ ಡೇ 2, again guys, if you want you can revise once again after 7 PM in the night. Revise again in the 7 PM. I can just tell you at 7 PM ಏನು ಮಾಡಿ ಗೊತ್ತಾ, ಇದೆಲ್ಲ ಮುಗಿದ್ಮೇಲೆ ಡೇ 1 ಏನು ಓದಿದ್ರಿ ಆ್ಯಂಡ್ ಡೇ 2 ಏನು ಓದಿದ್ರಿ, ಸೊ ಅಗೇನ್ ರಿವೈಸ್ it once again.
ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಕಮ್ ಟು ದ ನೆಕ್ಸ್ಟ್ ಒನ್. ಡೇ 3 ಹೋಗೋಣ. ಈಗ ಡೇ 3 ಏನು ಮಾಡ್ಬೇಕು ನೀವು? ಓಕೆ, ಡೇ 3. ಓಕೆ, ಸೊ ನಾವು ಹಿಯರ್ ಡೇ 3ಯಲ್ಲಿ ಏನೇನು ಮಾಡ್ತಾ ಹೋಗ್ತೀವಿ ಅಂತಂದರೆ, ನಾವು ಫಸ್ಟು ಕಂಪ್ಲೀಟ್ ಗ್ರಾಮರ್ ಟಚ್ ಮಾಡ್ತಾ ಹೋಗೋಣ. ಯಾಕಂದರೆ ಒನ್ ಡೇ ಬಿಫೋರ್ ಇಫ್ ಯು ರೀಡ್ ದ ಗ್ರಾಮರ್ನು ಇಟ್ ವಿಲ್ ಬಿ ಇನ್ ಯುವರ್ ಹೆಡ್ ಆ್ಯಂಡ್ ಈಸಿಲಿ ಯು ಕ್ಯಾನ್ ಮೇಕ್ ಇಟ್ ಔಟ್. ಓಕೆ, ಸೊ ಡೇ 3ಗೆ ಬಂದಿದ್ದೀನಿ. ಸೊ ಡೇ 3ಯಲ್ಲಿ ಟೈಮ್ ಬೆಳಗ್ಗೆ 6 to 7 AM. ಗೋ ಟು ರಿಪೋರ್ಟೆಡ್ ಸ್ಪೀಚ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಏನು ಮಾಡ್ಬೇಕು ಗೊತ್ತಾ? ಪ್ರಾಕ್ಟೀಸ್ 10 ಈಚ್ ಅಂತಲೇ ನಾನು ಬರೆದಿದ್ದೀನಿ ನೋಡಿ. 10 ರಿಪೋರ್ಟೆಡ್ ಸ್ಪೀಚ್ಗಳನ್ನು ತೊಗೊಳ್ಳಿ, 10 ಪ್ಯಾಸಿವ್ ವಾಯ್ಸ್ಗಳನ್ನು ತೊಗೊಳ್ಳಿ. ಡೋಂಟ್ ವರಿ, ನನ್ನ ನೆಕ್ಸ್ಟ್ ಸೆಷನನ್ನು ನೀವು ಫಾಲೋ ಮಾಡಿದ್ರೆ ಐ ವಿಲ್ ಓನ್ಲಿ ಟೆಲ್ ಯು ವಿಚ್ ಆರ್ ದ ಫಿಕ್ಸ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ರಿಪೀಟೆಡ್ ಇನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆ್ಯಂಡ್ ವಿಚ್ ವಿಲ್ ಬಿ ಫಿಕ್ಸ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯು. ದಟ್ ಐ ವಿಲ್ ಓನ್ಲಿ ಟೆಲ್ ಯು. ಬಟ್ ಇವೊಂದು ನೀವು ಪ್ರಾಕ್ಟೀಸ್ ಮಾಡುವಾಗ 10 ರಿಪೋರ್ಟೆಡ್ ಸ್ಪೀಚ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 10 ಪ್ಯಾಸಿವ್ ವಾಯ್ಸ್ಗಳನ್ನು ಅಧ್ಯಯನ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಓಕೆನಾ? ಇಷ್ಟ ಆಯಿತಾ? ಗೊತ್ತಾಯ್ತಾ? ನಾವು ಇದಾದಮೇಲೆ 7 to 7:45ಗೆ ಓಕೆ, ವಾಟ್ ಯು ಡೂ, ಗೋ ವಿತ್ ದ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಪ್ಲಸ್ SVA. ಸೊ ಇವು ಮೂರನ್ನು ಟಚ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಮಾಡಿ, ಕ್ವಿಕ್ ಡ್ರಿಲ್ ಮಾಡ್ಕೊಳ್ಳಿ ಅಷ್ಟೇ. ಕ್ವಿಕ್ ಡ್ರಿಲ್ ಅಂದರೆ ಏನು? ಅಗೇನ್ ಯು ಕ್ಯಾನ್ ಟಚ್ ಫಾರ್ ಈಚ್ 10 ಕ್ವಶನ್ಸ್. 10 ಟಚ್ ಮಾಡಿ. ಹಿಂದಿನ ನ್ಯೂಸ್ ಕ್ವಶನ್ ಪೇಪರ್ಸಲ್ಲಿ ಬಿದ್ದಿರೋದು ಆಗಿರ್ಬೋದು, ಅಥವಾ ನಿಮ್ಮ ಕಡೆ ಇರುವಂಥ ಕ್ವಶನ್ ಪೇಪರ್ಸ್ಗಳನ್ನು ನೀವು ಟಚ್ ಮಾಡ್ಬೋದು. ದೆನ್ 7:45 to 8:30 ವಾಟ್ ಯು ಕ್ಯಾನ್ ಡೂ, ಯು ಹ್ಯಾವ್ ಟು ಗೋ ವಿತ್ ಲಿಂಕರ್ಸ್ ಆ್ಯಂಡ್ ಪ್ರೊನೌನ್ಸ್. ಓಕೆ, ಸೊ ನಾವು ಪ್ರಾಕ್ಟೀಸ್ 20 MCQ ಸ್ಟೈಲ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಯಾಕಂತಂದರೆ ಹೆಚ್ಚು ಬಿಡಿಸಿದಷ್ಟು ನಿಮಗೆ ಹೆಚ್ಚು ಅಧ್ಯಯನಶೀಲರಾಗ್ತೀರಾ ಆ್ಯಂಡ್ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ದಟ್ ಈಸ್ ವೈ ಐಮ್ ಟೆಲ್ಲಿಂಗ್, ಡೈರೆಕ್ಟ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ಗಳನ್ನು ಟಚ್ ಮಾಡಿ. ಸೊ ಇದು 10 ಅಂತ ಮಾಡ್ಕೊಳ್ಳಿ, ಅಥವಾ 20 ಮ್ಯಾಕ್ಸಿಮಮ್ ಹೌ ಮಚ್ ಯು ಕ್ಯಾನ್ ಸಾಲ್ವ್ ದಟ್ ಮಚ್ ಈಸ್ ಗುಡ್ ಓನ್ಲಿ. ಓಕೆ, ನಾನು ಇಲ್ಲಿ 10 ಅಂತ ಹೇಳಿದ್ದೀನಿ ಅಂತಂದರೆ 10ಗೆ ಫಿಕ್ಸ್ ಆಗಬೇಡಿ. ಇಫ್ ಯು ಕ್ಯಾನ್ ಗೋ ಅಹೆಡ್ ಯು ಕ್ಯಾನ್ ಡೂ ದ್ಯಾಟ್. ದೆನ್ 8:30 to 9:15 ಏನು ಮಾಡಿ, ಎರರ್ ಐಡೆಂಟಿಫಿಕೇಷನ್ ಆ್ಯಂಡ್ ಫ್ರೇಮಿಂಗ್ ಕ್ವಶನ್ಸ್ ಅದಕ್ಕೆ ಹೋಗಿ. ಸೊ ಇದಕ್ಕೂ 10 ಎಕ್ಸಾಂಪಲ್ಸ್ಗಳನ್ನು ಓದ್ಕೊಳ್ಳಿ ಫಾರ್ ಈಚ್. ಓಕೆ, ದೆನ್ ಇಷ್ಟ ಆದಮೇಲೆ ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಇನ್ನೂ ಉಳಿದಿದೆ ನಮ್ಮದು ಡೇ 3ಯಲ್ಲಿ ಏನೇನು ಮಾಡಬೇಕು ಅನ್ನೋದು. ಸೊ ಡೇ 3ಯಲ್ಲಿ ಯು ಕ್ಯಾನ್ ಸಿ 9:15 to 10 AM. ಓಕೆ, 9:15 to 10 AM. ಕಂಪ್ರಹೆನ್ಷನನ್ನು ಕಂಪ್ಲೀಟಾಗಿ ಇನ್ನೊಂದು ಸಲ ನೋಡ್ಕೊಳ್ಳಿ. 9:15 to 10 AMಗೆ ಕಾಂಪ್ರಹೆನ್ಷನಲ್ಲಿ ಪ್ರೋಸ್ ಮತ್ತು ಪೋಯಟ್ರಿನ ಫೋಕಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಪ್ರಾಕ್ಟೀಸ್ 1 ಪ್ಯಾಸೇಜ್ ಈಚ್. ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಪ್ರಕಾರ ಅಥವಾ ಹಿಂದಿನ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಯಾವುದಾದರೂ ನಿಮ್ಮ ಒಂದೊಂದು ಪ್ಯಾಸೇಜಸ್ಗಳನ್ನು ಯು ಕ್ಯಾನ್ ಗೋ ಥ್ರೂ. ಓಕೆ, ದೆನ್ ಈವ್ನಿಂಗ್ 5 to 6 PM ಜಾಬ್ ಅಪ್ಲಿಕೇಶನ್ ಮತ್ತು ಸ್ಪೀಚ್ ರೈಟಿಂಗ್ ಏನಿದೆ ಅದನ್ನು ನೋಡ್ಕೊಳ್ಳಿ, ಒಂದ್ಸಲ ಗೋ ಥ್ರೂ ಮಾಡ್ಕೊಳ್ಳಿ. ದೆನ್ ರೈಟ್ 1 ಈಚ್ ಫುಲ್ಲಿ, ಪ್ರತಿಯೊಂದನ್ನು ಸರಿಯಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ 6 to 7 PM ಫೈನಲ್ ರಿವಿಷನ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಫೈನಲ್ ರಿವಿಷನ್ ಮಾಡ್ಕೊಳ್ಳಿ. ಸೊ ರಿವೈಸ್ ಥೀಮ್ಸ್ ಆ್ಯಂಡ್ ಫಾರ್ಮ್ಯಾಟ್ಸ್. ಒನ್ಸ್ ಅಗೇನ್ ಫೈನಲ್ ರಿವಿಷನ್ ಮಾಡ್ಕೊಳ್ಳಿ. ಇಲ್ಲಿ 6 to 7 ಅಂತ ಬರೆದಿದ್ದೀನಿ ನಾನು, ಬಟ್ ಇಲ್ಲಿ ನೀವು 6ಇಂದ ಶುರು ಮಾಡಿ ಒಂದು 10 PM ತನಕ ನೀವೇನು ಮಾಡ್ಕೊಳ್ಳಿ ಗೊತ್ತಾ, ಮತ್ತೊಂದು ಸಲ ಕಂಪ್ಲೀಟ್ ರಿವಿಷನ್ ಮಾಡ್ಕೊಳ್ಳಿ. ಕಂಪ್ಲೀಟ್ ರಿವಿಷನ್. ಸೊ ಕಂಪ್ಲೀಟ್ ರಿವಿಷನ್ ಇನ್ ದ ಸೆನ್ಸ್ ವಾಟ್ ಯು ಹ್ಯಾವ್ ಟು ಡೂ, ಪ್ರೋಸು, ಪೋಯಮ್ಸು, ಗ್ರಾಮರು, ರೈಟ್, ಅದರ್ ಥಿಂಗ್ಸ್, ವಾಟ್ ಎವರ್ ಇಟ್ ಈಸ್ ದೇರ್, ಅದರ್ ಥಿಂಗ್ಸ್ ಅಂತಲೇ ಬರೆದಿರ್ತೀನಿ ನಾನಿಲ್ಲಿ. ಸೊ ಏನೇನಿದೆಯೋ ಅದೆಲ್ಲವನ್ನು ಸ್ಪೀಚ್ ರೈಟಿಂಗು ಅವು ಇವು ಎಲ್ಲ ಒಂದ್ಸಲ ಮತ್ತೆ ಗೋತ್ರು ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಈಗ ನಾವು ಐ ವಾಂಟ್ ಟು ಗಿವ್ ಯು ದ ಸ್ಟ್ರಾಟಜಿ ಫಾರ್ ದ ಎಕ್ಸಾಮ್ ಹಾಲ್ ಗೈಸ್. ಎಕ್ಸಾಮ್ ಹಾಲಲ್ಲಿ ನೀವೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಒಂದ್ಸಲ ಶಾರ್ಟಾಗಿ, ಫಾಸ್ಟಾಗಿ, ಕ್ರಿಸ್ಪಾಗಿ ಹೇಳ್ಬಿಡ್ತೀನಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಇನ್ ಯುವರ್ ಹೆಡ್. ಸೊ ಎಕ್ಸಾಮ್ ಹಾಲ್ ಸ್ಟ್ರಾಟಜಿ ಅಂತಲೇ ನಾನು ಮಾಡಿದ್ದೀನಿ. ಸೊ ಫಸ್ಟ್ ಒನ್ ವಾಟ್ ಯು ಡೂ, ಅಟೆಂಪ್ಟ್ ರೈಟಿಂಗ್ ಸೆಕ್ಷನ್ ಕೇರ್ಫುಲ್ಲಿ. ಸೊ ರೈಟಿಂಗ್ ಸೆಕ್ಷನ್ ಏನಿದೆ ಅದನ್ನು ಕೇರ್ಫುಲ್ಲಿ ನೀವು ಟಚ್ ಮಾಡಿ. ಫುಲ್ ಮಾರ್ಕ್ಸ್ ಪಾಸಿಬಲ್ ಇದೆ ಗೈಸ್, ಔಟ್ ಬಿದ್ದೇ ಬೀಳುತ್ತೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಶೋ ಯು ದ ಒನ್ ಬೆಸ್ಟ್ ಪೇಪರ್ ಫ್ರಮ್ ದಿಸ್ ಹೋಲ್ ದ ಎಕ್ಸಾಮಿನೇಷನ್ ಫ್ರಮ್ ದ ಸೆಕೆಂಡ್ PUC ಇನ್ ದ ಲಾಸ್ಟ್ ಇಯರ್ ಹೂ ಸ್ಕೋರ್ಡ್ ಔಟ್ ಇನ್ ಇಂಗ್ಲೀಷ್. ಅದನ್ನು ಒಂದ್ಸಲ ನೀವು ಕಂಡುಬಿಟ್ರೆ ಎಸ್ ಐ ಕ್ಯಾನ್ ಡೂ ಅನ್ನೋದು ಬಂದ್ಬಿಡುತ್ತೆ ನಿಮ್ಮ ತಲೆಯಲ್ಲಿ. ಸೊ ಆ ರೀತಿಯಾಗಿ ಬರೀರಿ. ಚೂಸ್ 4 mark ಕ್ವಶನ್ಸ್ ಯು ಪ್ರಿಪೇರ್ಡ್.
ನೀವು ಯಾವುದಕ್ಕೆ ಪ್ರಿಪೇರ್ ಆಗಿದ್ದೀರಾ ಅದನ್ನೇ 4 ಮಾರ್ಕ್ಸ್ ಕ್ವಶನ್ ಟಚ್ ಮಾಡಿ. Anyway, you'll be have options, right? So based on that options only you touch. In the next session I'm going to talk you about that important questions for 4 marks. Then don't choose unfamiliar wrong answers. ಇದು ಇಂಪಾರ್ಟೆಂಟು. ಏನೋ ಮಾಡಬೇಕು, ಏನೋ ಬರಿಬೇಕು ಅಂತ ಅನ್ಫೆಮಿಲಿಯರ್ ಆಗಿರುವಂತಹ, ಗೊತ್ತಿಲ್ಲದೆ ಇರುವಂಥದ್ದನ್ನು ಚೂಸ್ ಮಾಡೋಕ್ಕೆ ಹೋಗಬೇಡಿ. ದೆನ್ ಕೀಪ್ ಆನ್ಸರ್ಸ್ ಪಾಯಿಂಟ್ ವೈಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಟು ದ ಪಾಯಿಂಟ್ ಆನ್ಸರ್ ಇರಲಿ. ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ರೈಟಿಂಗ್ 1 mark ಕ್ವಶನ್, ದೆನ್ ರೈಟ್ ಅಟ್ ಲೀಸ್ಟ್ 2 sentences. 2 mark question, at least 4 sentences. 4 mark questions, at least 8 sentences, right? Likewise, 5 marks question, at least 10 sentences. Minimum I'm telling. This is how you have to write with a proper presentation. Then underline the keywords. This is very important. Every time whenever you write any of the papers, even in 2nd PUC, 10th standard or any of your degree or master degree, anywhere, ಕ್ವಶನ್ ಪೇಪರ್ಗೆ ಆನ್ಸರ್ ಪೇಪರ್ ಬರೆದ್ಮೇಲೆ ಅದನ್ನು ಚೆನ್ನಾಗಿ ಅಂಡರ್ಲೈನ್ ಎಲ್ಲ ಮಾಡಿ, ಕೀವರ್ಡ್ಸ್ಗಳನ್ನು ಹೈಲೈಟ್ ಮಾಡಿ, ಪ್ರೆಸೆಂಟೇಷನನ್ನು ಚೆನ್ನಾಗಿ ತೊಗೊಂಬನ್ನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಇದಾದಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ವುಡ್ ಲೈಕ್ ಟು ಟೆಲ್ ಯು ಗೈಸ್, ನಮ್ಮ ಈ ಒಂದು ಸೆಷನ್ನಲ್ಲಿ ನಾನು ಮುಂದೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಗೊತ್ತಾ, ಅದನ್ನು ಒಂದು ಸಲ ಹೇಳ್ಬಿಡ್ತೀನಿ. ರುದ್ರತಾಂಡವ ಸ್ಪೆಷಲ್ ಅಂತ ನಾನು ಸಿರೀಸನ್ನು ನಾನು ತೊಗೊಂಡು ಬರ್ತಾ ಇದ್ದೀನಿ from the Physics Walla team, and as I told you, like I will be with you always guys, from Dr. Naveen Narayan. So ನನ್ನ ಹೆಸರು ಬಂದ್ಬಿಟ್ಟು ಡಾಕ್ಟರ್ ನವೀನ್ ನಾರಾಯಣ್ ಅಂತ ಹೇಳಿ, ಅಥವಾ ನವೀನ್ BS ಅಂತಲೂ ನೀವು ಬರ್ಕೋಬಹುದು. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಗೊತ್ತಾ, ಈ ರುದ್ರತಾಂಡವದಲ್ಲಿ ವಾಟ್ ಐ ಆಮ್ ಗೋಯಿಂಗ್ ಟು ಫೋಕಸ್ ಫಾರ್ ಆಲ್ ದ 2nd PUC ಸ್ಟೂಡೆಂಟ್ಸ್, ಇಲ್ಲಿ 14 ಲೆಸನ್ಸ್ದು ಒಂದು ರ್ಯಾಪಿಡ್ ರಿವಿಷನನ್ನು ಮಾಡ್ತೀನಿ ನಿಮಗಾಗಿ ಗೈಸ್. ಮತ್ತೊಂದು ಸಲ ನನ್ನ ಸಮಯವನ್ನು ನಿಮಗಾಗಿ ಕೊಡ್ತಾ ಇದ್ದೀನಿ, ಬಿಕಾಸ್ ಐ ಕೇರ್ ಫಾರ್ ಯು ಆ್ಯಂಡ್ ಐ ಲವ್ ಯು ಡೀಪ್ಲಿ ಫ್ರಮ್ ದ ಮೈ ಹಾರ್ಟ್ ಗೈಸ್. I want you people to achieve the greatest heights in your life. That is only my dream is all about. So that is why 14 ಲೆಸನ್ಸ್ನ ಮತ್ತೊಮ್ಮೆ ರ್ಯಾಪಿಡ್ ಆಗಿ ರಿವಿಷನ್ ಮಾಡ್ತೀನಿ. ಸೆಕೆಂಡ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಪ್ರತಿಯೊಂದು ಪಾಠದಿಂದ ಯಾವ್ಯಾವ ಬರುತ್ತೆ ಅದನ್ನು ಟಚ್ ಮಾಡ್ತೀನಿ. ಗ್ರಾಮರ್ ಶಾರ್ಟ್ಕಟ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತೇಳಿ. ಇದರಲ್ಲಿ ಇನ್ನೂ ಗ್ರಾಮರ್ ಕವರ್ ಆಗಬೇಕು, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದೆನ್ ರೈಟಿಂಗ್ ಫಾರ್ಮ್ಯಾಟ್ ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಮಗೆ ಹೇಳ್ಕೊಡ್ತೀನಿ. ದೆನ್ ಪ್ರೆಡಿಕ್ಟೆಡ್ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಸಹ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಗೈಸ್ ಟ್ರಸ್ಟ್ ಮೀ, ಇಫ್ ಯು ಫಾಲೋ ಮೈ ದಿಸ್ ರುದ್ರತಾಂಡವ ಸಿರೀಸಲ್ಲಿ ಐ ವಿಲ್ ಕಂಪ್ಲೀಟ್ all the syllabus, English syllabus once again in front of you people, along with the summary of the topic, along with the question and answers. So ನಿಮಗೆ 3 days ಪ್ಲ್ಯಾನನ್ನು ನಾನು ಹಾಕಿಕೊಟ್ಟಿದ್ದೀನಿ, ಬಟ್ 3 days ಪ್ಲ್ಯಾನಲ್ಲಿಯೂ ಸಹ ಐ ವಿಲ್ ಬಿ ವಿತ್ ಯು ಫಾರ್ ಎವ್ರಿ ಸಿಂಗಲ್ ಮಿನಿಟ್, ಫಾರ್ ಎವ್ರಿ ಸಿಂಗಲ್ ಕ್ವಶನ್ ಆ್ಯಂಡ್ ಆನ್ಸರ್ ಇಫ್ ಯು ಹ್ಯಾವ್ ಗೆಟಿಂಗ್ ಮೈ ಪಾಯಿಂಟ್. ಸೊ ನೌ ಒನ್ಸ್ ಅಗೇನ್ ಮೇಕ್ ಶೋರ್ ದಟ್ ಗೈಸ್, ಈ 3 days ಪ್ಲ್ಯಾನಿಂಗನ್ನು ಚೆನ್ನಾಗಿ ನೀವು ಯೂಟಿಲೈಸ್ ಮಾಡಿಕೊಂಡು ನೀವು ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಅಷ್ಟೇ ನನಗೆ ಬೇಕಾಗಿರೋದು, ಮತ್ತೇನೂ ಇಲ್ಲ. ಸೊ ಗೈಸ್, ಇಲ್ಲಿ ನಿಮಗೆ ಏನೇನು ತೊಂದರೆಗಳಿದೆ, ನಿಮಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಯು ಕ್ಯಾನ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಐ ಆಮ್ ವಾಚಿಂಗ್ ಯು ಪೀಪಲ್ ಆ್ಯಂಡ್ ಅವರ್ ಟೀಮ್ ಈಸ್ ವಾಚಿಂಗ್ ಯು ಪೀಪಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಎನಿ ಕಮೆಂಟ್ಸ್, ವಿ ವಿಲ್ ಬಿ ಕಮಿಂಗ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ವಿಡಿಯೋ ಫಾರ್ ಯುವರ್ ಸೇಕ್. ಓಕೆ, ಸೊ ಗೈಸ್, ಅಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ವುಡ್ ಲೈಕ್ ಟು ಟೆಲ್ ಯು, ಸೊ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಲಿ ಅಷ್ಟೇ. ಆ್ಯಂಡ್ ಡೇ ವೈಸ್ ಏನು ಪ್ಲ್ಯಾನಿಂಗನ್ನು ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಡೇ 1ಅಲ್ಲಿ ಏನು ಹೇಳಿದ್ದೀನಿ, ಡೇ 2ಅಲ್ಲಿ ಏನು ಹೇಳಿದ್ದೀನಿ, ಡೇ 3ಅಲ್ಲಿ ನಿಮ್ಗೆ ಏನು ಮಾಡೋಕ್ಕೆ ಹೇಳಿದ್ದೀನಿ, ಅದನ್ನಷ್ಟನ್ನೇ ಮಾಡಿ, ಬೇರೆ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಬೇಸ್ಡ್ ಆನ್ ದ ವೇಟೇಜ್ ಆಫ್ ದ ಮಾರ್ಕ್ಸ್, ಇಫ್ ಯು ಡೂ ಇಟ್, based on the weightage of the marks, if you practice each and every chapter, guys, trust me, I will guarantee you will score out of out if you follow my instructions, if you follow my guidance, if you follow my the answers, whatever that answers that you are going to write in the examination. So this guarantee I can give you. So guys, with this I am going to end this particular video where I have taught you people 3 days ultimate plan for the English to prepare for yourself. And guys, I love you from the bottom of my heart and I am there with you completely. And please stay tuned with the Physics Walla team for whatever the questions and answers you want, and for whatever the preparations that you are preparing for. And after that, what I will do is, whatever the sessions that I'm going to take by Dr. Naveen BS, you can stay tuned and you can watch out, and you will get proper study plan and also proper important questions also once again. So
Please trust us, guys. You have tremendous faith in yourself and you can do anything and everything. You are the best, guys. Love you all. Bye bye.